ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗಿರುವಂಥ ಸಿಚುವೇಶನಲ್ಲಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು ಬಿಡುಗಡೆ ಆಗಿದೆ ಮತ್ತು ಯಾವ್ಯಾವ ರೀತಿಯ ಮೂಲಕ ನಾವು ಚೆಕ್ ಮಾಡ್ತೀವಿ ಅನ್ನೋದನ್ನು ಕೂಡ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಈಗ ನಾನು ನಿಮಗೆ ಮೊನ್ನೆ 2:45 ಓಕೆನಾ, ಸುಮಾರು 2:45 ಸಾಕಷ್ಟು ಕಮೆಂಟ್ಗಳು ಬಂತು. ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದೇ ರೀತಿ ಸಾಕಷ್ಟು ಕಮೆಂಟ್ಗಳು ಕೂಡ ಬಂತು. ಆಮೇಲೆ ಒಬ್ಬ ವ್ಯಕ್ತಿ ನಿಮಗೆ ಸ್ಕ್ರೀನ್ ಶಾಟನ್ನು ಕೂಡ ಕಳಿಸಿದ್ರು, ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಆ ಟೈಮಲ್ಲಿ ಪಕ್ಕಾ ಜಮಾ ಆಗಿದ್ದು ಹೌದು, ಯಾವುದೇ ಡೌಟ್ ಇಲ್ಲ, ಓಕೆನಾ. ಆಮೇಲೆ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿದಾಗಲೂ ಅಷ್ಟೇ, ನಾನು 11-12ನೇ ಕಂತ ಕೇಳಿದಾಗಲೂ ಕೇವಲ 5% ಜನ ಮಾತ್ರ ವೋಟ್ ಮಾಡ್ತಾ ಇದ್ರು. ಈಗ 9% ಜನ, 3000 ಜನ ವೋಟ್ ಮಾಡಿದ್ರಲ್ಲಿ 9% ಜನ ವೋಟ್ ಮಾಡಿದರೆ ನಮಗೆ ಜಮಾ ಆಗಿದೆ ಅಂತ ಹೇಳಿ, ಓಕೆನಾ. ಅಲ್ಲಿ ನೀವು ನೋಡೋದಾದರೆ ಸರ್ಕಾರ ಮೊದಲು ಹೇಳಿದ್ದು ಈಗ 26,65,000 ಫಲಾನುಭವಿಗಳಿಗೆ ಮೊದಲ ಹಂತದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಸುಮಾರು 2,400 ಕೋಟಿ ಹಣದಲ್ಲಿ 553 ಕೋಟಿ ಹಣವನ್ನು ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ, ಓಕೆನಾ. ಬಟ್ ಆದರೆ ಅಷ್ಟು 26,65,000 ಮಹಿಳೆಯರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲರಿಗೂ ಹಣ ಜಮಾ ಆಗಿಬಿಟ್ಟಿದೆ, ನಮಗೆ ಮಾತ್ರ ಬಂದಿಲ್ಲ ಅಂತ ನೀವು ವರಿ ಮಾಡುವಂಥ ಅಗತ್ಯ ಇಲ್ಲ. ಕೇವಲ 4% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ. ಅದಕ್ಕೋಸ್ಕರನೇ ಎಲ್ರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮಗೆ ಈಗ ಒಂದೇ ಸರಿ ಯಾವುದೇ ಹಣ ಬಿಡುಗಡೆ ಆಗಲ್ಲ, ಓಕೆನಾ. ನೀವೀಗ ಅನ್ನಭಾಗ್ಯ ಯೋಜನೆ ಹಣ ಗಮನಿಸ್ಬೋದು. ಈಗ ಜೂನ್ ತಿಂಗಳ ಹಣ ಇನ್ನೂ ಸಾಕಷ್ಟು ಜನರಿಗೆ ನಮಗೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆ 4% ಜನರಿಗೆ ಅಂದರೆ ನೀವು 1,20,00,000 ಫಲಾನುಭವಿಗಳಲ್ಲಿ ನಿಮಗೆ 4 ಕೋಟಿ ಅಂದರೆ ಒಂದು 4,80,000 ಜನ, ಓಕೆನಾ. 4% ಅಂದರೆ ಆ 1,21,00,000 ಫಲಾನುಭವಿಗಳಲ್ಲಿ 4,80,000 ಜನರಿಗೆ ಬಿಡುಗಡೆ ಮಾಡಿದ್ರೆ ಹೇಗೆ ಬಹುತೇಕ ಕಮೆಂಟ್ಗಳು ಬರೋಕ್ಕೆ ಸಾಧ್ಯ? ಮೊನ್ನೆ ಸ್ವಲ್ಪ ಸಾಕಷ್ಟು ಜನರಿಗೆ ಜಮಾ ಆಗಿದೆ, ನಿನ್ನೆ ಎಲ್ಲೋ ಒಂದು ಸ್ವಲ್ಪ ಕಮೆಂಟ್ಗಳು ಮಾತ್ರ ಬರ್ತಾ ಇತ್ತು ಅಷ್ಟೇ, ಓಕೆನಾ. ನಾನು ಇರೋವಂಥ ವಿಚಾರವನ್ನು ನೇರವಾಗಿ ನಿಮ್ಮ ಮೂಲಕ ಹೇಳ್ತಾ ಹೋಗ್ತೀನಿ. ನಾವು ಯಾವುದೇ ರಿಸರ್ಚನ್ನು ಮಾಡಿದ್ರೂ ಕೂಡ ಕಮ್ಯುನಿಟಿ ಪೋಸ್ಟನ್ನು ಕನ್ಸಿಡರ್ ಮಾಡ್ತೀವಿ, ಲೋಕಲ್ಲು ಜಮಾ ಆಗಿದೆ ಅಂತ ಚೆಕ್ ಮಾಡ್ತೀವಿ, ಕಮೆಂಟ್ಗಳನ್ನು ಗಮನಿಸ್ತೀವಿ. ಬರೀ 1-2 ಕಮೆಂಟ್ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಜಮಾ ಆಗಿದೆ ಅಂತ ಅಪ್ಡೇಟ್ ಮಾಡಲ್ಲ, ಓಕೆನಾ. ಸಾಕಷ್ಟು ಕಮೆಂಟ್ಗಳು ಬಂದಾಗ ಬೇರೆ ಬೇರೆ ಚಾನಲ್ನಲ್ಲೂ ಕೂಡ ಕಮೆಂಟ್ಗಳನ್ನು ನೋಡಿದಾಗ ಯಾರಿಗೆ ಎಷ್ಟು ಜಮಾ ಆಗಿದೆ ಅಂತೇಳಿ ಚೆಕ್ ಮಾಡಿದಾಗ ಮಾತ್ರ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಬಹುತೇಕ ಜನರಿಗೆ ಬಿಡುಗಡೆ ಆಗಿಲ್ಲ. ಮೊದಲನೇ ರೀತಿ ಯಾವಾಗ 8 ಲಕ್ಷ 10 ಲಕ್ಷ ಜನರಿಗೆ ಒಂದೇ ದಿನಕ್ಕೆ ಬಿಡುಗಡೆ ಆಗ್ತಿತ್ತಲ್ಲ, ಆ ರೀತಿ ಬಿಡುಗಡೆ ಆಗ್ತಾ ಇಲ್ಲ ಗೈಸ್, ಓಕೆನಾ. ಇದು ಇರುವಂಥ ರಿಯಾಲಿಟಿ. ಏನಿದೆ ರಿಯಾಲಿಟಿ ನಿಮ್ಮ ಮುಂದೆ ಇಡೋಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಣ ಜಮಾ ಆಗಿದೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.